100 ಜನನಲ್ಲಿ ಒಬ್ರಿಗೆ ಸೀಮೆನ್ ಪರೀಕ್ಷೆ ಮಾಡುವಾಗ ಅದರ ಒಳಗಡೆ ಸ್ಪರ್ಮ್ಸ್ ವೀರ್ಯನೇ ಇರಲ್ಲ, 0 ಆಗಿ ಇರುತ್ತೆ. ಇಂಥದ್ ಕಂಡೀಷನ್ಸ್ನೂ ಇರುತ್ತಾ? ಹೌದು. ಈ ಕಂಡೀಷನ್ ನಾವು ಅಜೂಸ್ಪರ್ಮಿಯಾ ಅಂತ ಕರಿತೀವಿ. ಅಜೂಸ್ಪರ್ಮಿಯಾ ಒಂದು ಮೆಡಿಕಲ್ ಕಂಡೀಷನ್. ಈ ಕಂಡೀಷನ್ ನಲ್ಲಿ ಸೀಮೆನ್ ಸ್ಯಾಂಪಲ್ ನಾವು ಚೆಕ್ ಮಾಡುವಾಗ ಸ್ಪರ್ಮ್ಸ್ ಅಂದ್ರೆ ವೀರ್ಯನೇ ಪೂರ್ತಿಯಾಗಿ 0 ಆಗಿ ಇರುತ್ತೆ. ಇದು 2 ಟೈಪ್ಸ್ ಇರುತ್ತೆ. ಒಂದು ಒಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ, ಎರಡನೇದು ನಾನ್ ಒಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ. ಒಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂದ್ರೆ ಬೀಜನಲ್ಲಿ ಟೆಸ್ಟಿಸ್ ಒಳಗಡೆ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದು ಹೊರಗೆ ಬರ್ಲಿಕ್ಕೆ ದಾರಿ ಬ್ಲಾಕ್ ಆಗಿ ಇದೆ. ಸೊ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇದೆ, ಬಟ್ ಬ್ಲಾಕೇಜ್ ಇದೆ ದಾರಿನಲ್ಲಿ. ಅದಕ್ಕೆ ನಮಗೆ ಸೀಮೆನ್ ಸ್ಯಾಂಪಲ್ ನಲ್ಲಿ ಸ್ಪರ್ಮ್ಸೇ ಕಾಣಲ್ಲ. ನಾನ್ ಒಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ. ನಾನ್ ಒಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಕಂಡೀಷನ್ ನಲ್ಲಿ ಸ್ಪರ್ಮ್ ಉತ್ಪತ್ತಿನೇ ಆಗ್ತಾ ಇಲ್ಲ, ಟೆಸ್ಟಿಸ್ ಒಳಗಡೆ ಪ್ರೊಡಕ್ಷನ್ನೇ 0 ಆಗಿ ಇದೆ. ಅದರಿಂದ ನಮಗೆ ಸೀಮೆನ್ ಸ್ಯಾಂಪಲ್ ನಲ್ಲಿ ಸ್ಪರ್ಮ್ಸ್ ಕಂಪ್ಲೀಟ್ಲಿ 0 ಆಗಿ ಇರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್? ಒಂದು ದಾಂಪತ್ಯ, ಒಂದು ಕಪಲ್ ಮಕ್ಕಳಾಗಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ, ಆದರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಪುರುಷರು ಅವ್ರ ಕಡೆಯಿಂದ, ಗಂಡಸರ ಸೈಡಿಂದ ನಾವು ಒಂದು ಟೆಸ್ಟ್ ಮಾಡಕ್ಕೆ ಹೇಳ್ತೀವಿ. ಅದನ್ನೇ ಸೀಮನ್ ಅನಾಲಿಸಿಸ್ ಅಂತ ಕರೀತಾರೆ. ಈ ಸೀಮನ್ ಅನಾಲಿಸಿಸ್ ಪರೀಕ್ಷೆನಲ್ಲಿ ನಮಗೆ ಸ್ಪರ್ಮ್ಸ್ ಎಷ್ಟಿದೆ, ವೀರ್ಯಗನ್ ಕೌಂಟ್ ಎಷ್ಟಿದೆ, ಚಲನೆ ಶಕ್ತಿ ಹೇಗಿದೆ, ಅದರದ್ದು ನಾರ್ಮಲ್ ಆಕಾರ ಎಷ್ಟಿದೆ, ಏನಾದರೂ ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ. ಈ ಪರೀಕ್ಷೆ ಮಾಡುವಾಗ ಸ್ಪರ್ಮ್ ಸ್ಯಾಂಪಲ್ ಕಂಪ್ಲೀಟ್ಲಿ 0 ಆಗಿ ಇದೆ, ಅದರ ಒಳಗಡೆ ವೀರ್ಯನೇ ಇಲ್ಲ ಅಂತ ಅವಾಗ ನಮಗೆ ಗೊತ್ತಾಗುತ್ತೆ. ಇಂಥ ಕಂಡೀಷನ್ನಲ್ಲಿ ಅವರಿಗೆ ಮಕ್ಕಳಾಗ್ತಾರಾ? ಖಂಡಿತ. ನಾವು ಪ್ರಾಬ್ಲಮ್ ಏನಿದೆ ಅದರ ಪ್ರಕಾರ ನಾವು ಅವ್ರಿಗೆ ಮೆಡಿಕೇಶನ್, ಮಾತ್ರೆ ಏನಾದರೂ ಕೊಟ್ಟಿದ್ರೆ ಅವ್ರಿಗೆ ಸ್ಪರ್ಮ್ ಉತ್ಪತ್ತಿ ಆಗುತ್ತಾ ಅಂತ ನೋಡ್ತೀವಿ. ಎರಡನೇದು, ಪೂರ್ತಿಯಾಗಿ ಬ್ಲಾಕೇಜ್ ಇದೆ, ಅದರಿಂದ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಸರ್ಜರಿ ಮಾಡಿ ಆ ಬ್ಲಾಕೇಜ್ನ ಕ್ಲಿಯರ್ ಮಾಡಬೇಕಾ? ನಾವು ಬೀಜನಲ್ಲಿ ಒಂದು ಸಣ್ಣ ಸೂಜಿ ಹಾಕಿ ಬೀಜ ಒಳಗಡೆಯಿಂದ ಕಣನ ತೆಗೆದು ಬಿಟ್ಟು ಇಕ್ಸಿ ಮೂಲಕವಾಗಿ ಹೆಂಡತಿ ಮೊಟ್ಟೆನಲ್ಲಿ ಆ ಕಣನ ಹಾಕಿ ಆ ಭ್ರೂಣ ಫಾರ್ಮ್ ಆಗಿದ್ದು ಭ್ರೂಣನ ನಾವು ವೈಫ್ ಹೆಂಡತಿ ಗರ್ಭಾಶಯ ಒಳಗಡೆ ಇಡ್ತೀವಿ. ಈ ಥರ ಅವರಿಗೆ IVF ಇಕ್ಸಿ ಮೂಲಕವಾಗಿ ನಾವು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಬೋದು.